ಸರ್ ನಾನು ವೈಟ್ಫೀಲ್ಡ್ ನಲ್ಲೂರಹಳ್ಳಿಯಿಂದ ಬಂದಿರೋದು. HSR ಲೇಔಟಲ್ಲಿ ಭಾಗವಹಿಸಿರೋಂಥ ಸ್ಪರ್ಧೆಗೆ ಬಂದಿದ್ದೆ. ಸುಮಾರು 11:30 ಮುದ್ದೆ ತಿಂದೆ. ಅಷ್ಟಕ್ಕೆ ಸಾಕಾಯಿತು. ಬೆಳಿಗ್ಗೆ ನಾಷ್ಟ ಮಾಡ್ಕೊಂಬಂದ್ಬಿಟ್ಟಿದ್ದೆ, ಗೊತ್ತಿರಲಿಲ್ಲ ಇವತ್ತು ಇದು ಇಷ್ಟು ಗಂಟೆಗೆ ಇದೆ ಅಂತ. ಆಮೇಲೆ ವಿಷಯ ಗೊತ್ತಾಗಿ ನಮ್ಮ ಅಕ್ಕ ಅವರು ಹೋದ ವರ್ಷನೂ ಗೆದ್ದಿದ್ರು ಫಸ್ಟ್ ಪ್ರೈಸ್ ಮಹಿಳೆಯರಲ್ಲಿ. ಈ ವರ್ಷನೂ ಗೆದ್ದಿದ್ದಾರೆ ಫಸ್ಟ್ ಪ್ರೈಸು. ನನಗೂ ಫಸ್ಟ್ ಪ್ರೈಸ್ ಬಂತು. ತುಂಬ ಖುಷಿಯಾಗಿದೆ. ಅಕ್ಕ ತಮ್ಮನೇ ಗೆದ್ದಿದ್ದೀವಿ ಸರ್. ಅವರು 10 ಮುದ್ದೆನ ತಿಂದರು. ಸ್ಪರ್ಧೆ ನೀವು ಭಾಗವಹಿಸಿದ್ದೀನಿ ಸರ್. ಹೊಸಕೋಟೆಯಲ್ಲೆಲ್ಲ ಭಾಗವಹಿಸಿದ್ದೀನಿ. ನಾನು ಬಿರಿಯಾನಿ 4 kg ಬಿರಿಯಾನಿ ತಿಂದು ಅಕ್ಷಯ್ ದಮ್ ಬಿರಿಯಾನಿ ಅಂತ ಇದೆ ಹೊಸಕೋಟೆಯಲ್ಲಿ, ಅಲ್ಲಿ 4 kg ಬಿರಿಯಾನಿ ತಿಂದು ಅಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು. ಇಲ್ಲಿ ಇವತ್ತು ಇಲ್ಲ 12ನೇ ಮುದ್ದೆ 11:30 ಮುದ್ದೆ ತಿಂದು ಇವತ್ತು ಇಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಅದೇ ಸರ್, ಟಗರು ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಕೆಲಸ ಮಾಡ್ತೀಮ್ಮ ಸರ್? ನಮ್ಮದು ಹೋಟ್ಲಿದೆ. ಅಂದ್ರೆ ಮುದ್ದೆ ತಿನ್ನೋ ಅಭ್ಯಾಸ ಇದೆ? ಮುದ್ದೆ ತಿಂತೀವಿ ಸರ್ ಮನೇಲಿ, ಪ್ರತಿದಿನ ಮುದ್ದೆ ತಿಂತೀವಿ. ಮನೇಲಿ 1 ಇಲ್ಲ 1.5 ಅಷ್ಟೇ ಸರ್ ಲಾಸ್ಟ್. ಇಲ್ಲ ಸರ್, ಚೆನ್ನಾಗಿ ಮಾಡಿದ್ರು. ಸಾಫ್ಟಾಗಿ ಮುದ್ದೆ, ಈಸಿಯಾಗಿ ಹೋಯ್ತು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಸರ್. ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಏರ್ಪಡಿಸಿದ್ರು. ಎಲ್ಲ ಚೆನ್ನಾಗಿ ಗಾಳಿ ಆಡೋಕ್ಕೆಲ್ಲ ಚೆನ್ನಾಗಿತ್ತು. ಪಾಪ ತುಂಬ ಖುಷಿ ಆಯಿತು ಸರ್. ಅಜಯ್ ಕುಮಾರ್ ಅಂತ. ನಿಮ್ಮ ಅಕ್ಕ ಅವ್ರ ಹೆಸರೇನೋ? ಸೌಮ್ಯ ಅಂತ. ನನ್ನ ಮನೇಲಿ ಅರ್ಧ ಮುದ್ದೆ ಸಹ ತಿನ್ನಲ್ಲ, ಏನೋ ಚಮತ್ಕಾರ ಗೆಲ್ಲಬೇಕು ಅನ್ನೋದೊಂದಿದು. ಹಾಗಾಗಿ 9 ಮುಗಿದು 10 ಕೈ ಹಾಕ್ತೆ ಅಷ್ಟೇ. 9 ಕಂಪ್ಲೀಟ್ ಮಾಡಿದೆ. ಹೋದ ವರ್ಷ 8 ಕಂಪ್ಲೀಟ್ ಮಾಡಿ 9 ಶುರು ಮಾಡಿದ್ದೆ. ಈ ವರ್ಷ 9 ಕಂಪ್ಲೀಟ್ ಮಾಡಿ 10. ಅವನು ಈ ವರ್ಷ ನಮ್ಮ ತಮ್ಮ, ಅವನಿಗೆ ಹೋದ ವರ್ಷ ಗೊತ್ತಿರಲಿಲ್ಲ, ಈ ವರ್ಷ ಅವನು ಬಂದ, ಪಾರ್ಟಿಸಿಪೇಟ್ ಮಾಡ್ತಾ ಗೆದ್ದ ಸರ್. ಖುಷಿ ಆಯ್ತು ಸರ್. ಇನ್ನ ಏನು ಕೊಡ್ಲಿಲ್ಲ ಸರ್, ಇನ್ನ ಇವಾಗ ಕೊಡ್ತಾರೆ. ಖುಷಿ ಸರ್. ಅಂದ್ರೆ ನೀವು ಈವರೆಗೂ ಎಷ್ಟು ಸ್ಪರ್ಧೆಗಳಲ್ಲಿ ಈ ತರ ಸ್ಪರ್ಧೆಗಳಿಗೆ? ಇಲ್ಲ ಸರ್, ಇದೆ ಫಸ್ಟ್ ಟೈಮು. ಹೋದ ವರ್ಷ ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮ್ ಅಷ್ಟೇ ಸರ್. ಎರಡರಲ್ಲೂ ಕೂಡ ಫಸ್ಟ್? ಹೌದು ಸರ್, ಎರಡರಲ್ಲೂ ಫಸ್ಟ್. ಸದ್ಯ ಮನೇಲೇ ಇದ್ದೀನಿ ಸರ್. ಮುಂಚೆ ಜಾಬ್ ಮಾಡ್ತಿದ್ದೆ ರಿಲಯನ್ಸಲ್ಲಿ, ಇವಾಗ ಸದ್ಯ ಮನೇಲೇ ಇದ್ದೀನಿ. ಖುಷಿ ಅನ್ಸುತ್ತೆ ಸರ್. ಬಟ್ ಅದೇ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ ಹೇಳ್ದಷ್ಟು ಮುದ್ದೆ ತಿನ್ನೋದು. ಆದರೆ ಗೆಲ್ಬೇಕಲ್ಲ ಅನ್ನೋ ಒಂದು ಖುಷಿನಲ್ಲಿ ತಿಂದಿರ್ಬೋದು ಅಷ್ಟೇ. ಬಟ್ ಕಷ್ಟ ಇದೆ ಸರ್, ನಿಜವಾಗ್ಲೂ ಸುಮ್ಮನೆ ಹೇಳ್ಬಾರ್ದು. ಮುದ್ದೆ ತಿನ್ನೋದಂತ ಎಲ್ಲರೂ ಒಂಥರ ಚೀಪಾಗೂ ನೋಡ್ಬೋದು, ಬಟ್ ಆದರೆ ಆರೋಗ್ಯನೇ. ಆದರೆ ಡೈಲಿ ತಿನ್ನೋಕ್ಕಾಗಲ್ಲ. ಮರಣ ನಾನು ಅರ್ಧ ಮುದ್ದೆ ಸಹ ತಿನ್ನಲ್ಲ. ಇಲ್ಲಿ ತಿನ್ನೋದು ದೊಡ್ಡ ವಿಷಯ. ಅದು ಹೇಗೆ ತಿಂತೀನೋ ನನಗೆ ಗೊತ್ತಿಲ್ಲ, ತಿಂದೆ ಅಷ್ಟೇ. ಗೆಲ್ಬೇಕನ್ನೋ ಒಂದು ಖುಷಿ ಅಷ್ಟೇ. ಅವಳು ಕರೆದು ನಾನು ಬಂದೆ, ಮತ್ತೆ ಅದನ್ನು ಅವಳಿಗೂ ನಿರಾಶೆ ಆಗಬಾರ್ದು, ನನಗೂ ನಿರಾಶೆ ಆಗಬಾರ್ದು ಅನ್ನೋ ಒಂದು. ಹೋದ ವರ್ಷ ಮಾತ್ರ ಅದೇ ಹುಮ್ಮಸ್ಸಲ್ಲಿ ತಿಂದಿದ್ದು. ನಾನು ತಿಂತಾ ಇರಲಿಲ್ಲ, ಅಕ್ಕ ನಾನು ಕರ್ಕೊಂಬಂದಿತ್ತು, ನಿಂಗೆ ಗೆಲ್ಲೇಬೇಕು ಅಂದು ಹೋದ ವರ್ಷ ತಿಂದೆ. ಈ ವರ್ಷನೂ ಅಷ್ಟೇ, ಅದೇ ಥರ ಚಮತ್ಕಾರ ಅಷ್ಟೇ ಸರ್. ತಿನ್ನೋದು ತುಂಬ ಕಷ್ಟ ಇದೆ. ನಾವು ಹೇಳ್ದಷ್ಟು ಈಸಿ ಇಲ್ಲ. ಅರ್ಧ ಮುದ್ದೆ ಮೇಲೆ 1 ಮುದ್ದೆ ತಿನ್ನೋಕ್ಕಲ್ಲ ಸರ್. ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು ಸರ್. ಆ್ಯಕ್ಚುಲಿ ಅವ್ರು ಈ ಥರ ಪ್ರೋಗ್ರಾಮ್ ಮಾಡೋದೇ ದೊಡ್ಡ ವಿಷಯ, ಎಲ್ಲರೂ ಮಾಡಲ್ಲ. ಅದಕ್ಕೂ ದೊಡ್ಡ ಮನ್ಸು ಬೇಕು. ಇಷ್ಟೆಲ್ಲ ಮಾಡಿ ಪ್ರೋತ್ಸಾಹ ಮಾಡ್ತಾರೆ ಅಂದರೆ ಗ್ರೇಟ್. ಅಜಯ್ ಕುಮಾರ್ ಗೆಲ್ತಾರೆ ಇದ್ದಾರೆ. ಮುರಿದ್ರು ನೋಡಿ, 9 ಅಂತ ಟಿಕ್ ಮಾಡಿದ್ರು ಅಜಯ್ ಕುಮಾರ್ ಅವ್ರದ್ದು. 9 ಮುದ್ದೆ ಸ್ಟಾರ್ಟ್ ಮಾಡಿದ್ದಾರೆ. ಸಮಯ 45 ನಿಮಿಷ. ಸಲಾಡ್ ಬನ್ನಿ ಸರ್. ಸಲಾಡ್ ಇಲ್ಲಿ ಬನ್ನಿ, ಒಂದು ರೌಂಡ್ ಸಲಾಡ್ ಬನ್ನಿ. ಈ ಒಂದು ಸ್ಪರ್ಧೆಗೆ ಮುಖ್ಯ ಅತಿಥಿ ಪ್ರತಿ ವರ್ಷ ಕೂಡ ಬರ್ತಾ ಇದ್ದು ನಮಗೆ ಪ್ರೋತ್ಸಾಹ ಮಾಡುವಂತ ನಾರಾಯಣ ಸ್ವಾಮಿ ಅವರು ಸ್ಪರ್ಧೆಯ ಕುರಿತು. ಈ ವರ್ಷ ನಾನು ಅನಿಲ್ ಮಾಡುವಾಗ ನಾನು ಪ್ರತಿ ಬಾರಿ ಬರ್ತೀನಿ. ಇದೊಂಥರ ಡಿಫ್ರೆಂಟ್ ಗೇಮ್. ಇದನ್ನ ನೋಡ್ದಂಗೆ ತುಂಬಾ ತರ ಎಷ್ಟೋ ಇವಾಗ ಬೇರೆ ಬೇರೆ ತರ ಆಟಗಳು ಆಡಿಸ್ತಾರೆ. ಕ್ರಿಕೆಟ್, ಅದು ಇದು, ಹುಡುಗಿರ್ದು ಬೇರೆ ಬೇರೆ ಡಿಫ್ರೆಂಟ್ ಗೇಮ್ಸ್ಗಳಿದೆ. ಕಬಡ್ಡಿ ಇರ್ಬೋದು ಅಥವಾ ಡಿಫ್ರೆಂಟ್ ಗೇಮ್ಸ್, ಫುಟ್ಬಾಲ್ ಆ ತರ. ಬಟ್ ಈ ತರ ಮೇ ಬಿ ಕರ್ನಾಟಕದಲ್ಲಿ ಒಂದು 3-4 ಕಡೆ ನಡೆಯಬಹುದು ಅಷ್ಟೇ, ಜಾಸ್ತಿ ನಡೆಯೋದಿಲ್ಲ. ಸೊ ಅದರಲ್ಲೂ ಅಂಥದ್ದು ಇಂಥ ಇದು HSR ಲೇಔಟ್ ಅಂತ ಒಂದು ಏರಿಯಾದಲ್ಲಿ ನಡೆಯೋದಿದ್ದು ರಿಯಲಿ ಒಂಥರ ಗ್ರೇಟ್. ಅದರಲ್ಲೂ ಅನಿಲ್ ಚೈತ್ರ ಮೇಡಮ್ ಅವರು 6ನೇ ಮುದ್ದೆಗೆ ಕೈ ಇಟ್ಟಿದ್ದಾರೆ. ಹೆಣ್ಮಕ್ಳಲ್ಲಿ 7 ಮತ್ತೆ 6ನೇದು ಸಮವಾಗಿ ನಡೀತಾ ಇದೆ. ಅವ್ರಿಗೆ ಗೊತ್ತಿದೆ ಯಾವ ರೀತಿ ಸೀರೆ ಗೆಲ್ಬೇಕು ಅಂತ. ಅದಕ್ಕೋಸ್ಕರ ನಾನು ಏನ್ ಮಾತ್ರ ನಾವು ತಲೆ ಕೆಡಿಸ್ಕೊಂತ ಇಲ್ಲ.
ಅವರು ಬಿಳಿ ಗಮನ ಮಾತ್ರ ಸೀರೆ ಕಲರು ಮತ್ತೆ ಯಾವ ಸೀರೆ ಕೊಡ್ಬೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅವರು ಮುದ್ದೆನೂ ನೋಡ್ತಾ ಇಲ್ಲ, ಚಿಕನ್ ನೋಡ್ತಾ ಇಲ್ಲ. ಸ್ಪರ್ಧೆಗಳಿಗೆ ದಯವಿಟ್ಟು ಕ್ಷಮಿಸಿ. ಸ್ವಲ್ಪ ಗಾಳಿ ಬೀಸರಿಲ್ಲ ಯಾರು ಅಜಯ್ ಕುಮಾರ್ ಅವರಿಗೆ ಸುತ್ತಬಿಟ್ಟ ಪಾಪ. ಶಬಾಷ್ ಅಣ್ಣ, ಶಬಾಷ್. ಮುದ್ದೆ ಮುರಿತಾರೆ ಸರ್. 20 ನಿಮಿಷ ಆಗಿರೋದು ಒಂದು ಲೆಕ್ಕ ಮಾಡ್ಕೊಳ್ಳಿ. 20 ನಿಮಿಷಕ್ಕೆ 7 ಮುದ್ದೆ 8 ಮುದ್ದೆ ಕೈ ಇಟ್ಟಿರೋದು. ಇನ್ನೂ 25 ನಿಮಿಷ ಟೈಮ್ ಇದೆ. ಇಲ್ಲಿ ಅಜಯ್ ಅವರು 10ನೇ ಮುದ್ದೆ ಅಜಯ್ ಅವರಿಗೆ 10ನೇ ಮುದ್ದೆ ಆಯ್ತು. ಅಜಯ್ ಟಿಕ್ಕು ನಮ್ಮ ರೆಕಾರ್ಡು 13ನೇ ಮುದ್ದೆ. ಇದಾದ್ಮೇಲೆ ಬಂದಿರುವಂತಹ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಆಗಿರುವಂತ ನಮ್ಮ ಸಹೋದರ ಇಲ್ಲಿ ಈ ಬಾರಿಯ ವಿಶೇಷ ಆಗಿರುವಂತ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೀನಿ, ಕಳೆದ ಬಾರಿ ಸ್ಪರ್ಧಾಳುಗಳಿಗಿಂತ ಈ ಬಾರಿಯ ಸ್ಪರ್ಧಾಳುಗಳು ಅಕ್ಕ ಮತ್ತೆ ತಮ್ಮಗೆ ಈ ತರ ಜೋಡಿಗಳು ಸ್ಪರ್ಧೆಗಳು ಸಿಗೋದೆ ತುಂಬಾ. ದಯಮಾಡಿ ಇವ್ರಿಬ್ಬರಿಗೂ ಯಾರು ದೃಷ್ಟಿ ಬೀಳ್ದಾರಲ್ಲಪ್ಪ, ಅವ್ರು ನನ್ನೇ ನೋಡ್ತಾವ್ರೆ. ಅಜಯಣ್ಣ 4 ನಾಟಿ ಕೋಳಿಗಳಿರುತ್ತೆ, ದ್ವಿತೀಯ ಬಹುಮಾನ ಕುರಿ ಇರುತ್ತೆ, ಪ್ರಥಮ ಮಾಡಿದೀರಾ. ಆ ಪ್ರಶಸ್ತಿಗಳು ಯಾರು ಅತಿ ಹೆಚ್ಚು ಮುದ್ದೆ ತಿಂತಾರೋ 45 ನಿಮಿಷದವರೆಗೆ ಅವ್ರಿಗೆ ಇರುತ್ತೆ. ಸರ್ ಇಲ್ಲೊಂದು ಸ್ವಲ್ಪ ಬಿಟ್ಟು ಸರ್ ಯೋಗೇಶ್ ಸರ್ ಇನ್ನೊಂದು ಸ್ವಲ್ಪ ಹಿಂದೆ ಜರಮಣ, ಇನ್ನೊಂದು ಸ್ವಲ್ಪ ಹಿಂದೆ ಹೋಗೋಣ ಪ್ಲೀಸ್. ಅಲ್ಲಿ ಯಾರೇನು ಸೆಂಟ್ರಲ್ ಇದೆ ದಯಮಾಡಿ ನಮ್ಮ ವಾಲೆಂಟಿಯರ್ ಈಗಾಗಲೇ ಅದೇ ರೀತಿ ನಾಡಿನ ಹಿರಿಯ ಸಾಹಿತ್ಯಗಾರರಾದಂಥ ಶೂದ್ರ ಶ್ರೀನಿವಾಸ್ ಅವರು ಇನ್ನೇನಿಸ್ತಾರೆ. ಅದೇ ರೀತಿ ನಮ್ಮ ಈ ಭಾಗದ ನಮ್ಮ ಮಂಜಣ್ಣವರು, ಅದೇ ರೀತಿ ಎಲ್ಲ ಸ್ನೇಹಿತರು ಕೂಡ ಬಂದಿದ್ದಾರೆ. ನಮ್ಮ ವಕೀಲ ಸಂಘದ ಹಾಲಿ ಮತ್ತೆ ಎಲ್ಲರ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿ ತಿನ್ನಕ್ ಹೋಗಬೇಡಿ, ನಾನು ಹೇಳಿದ್ಮೇಲೆ ತಿನ್ನಿ. ಸ್ಟಾರ್ಟಿಂಗ್ 2 ಮುದ್ದೆ ಇಡಿ. ಮತ್ತೊಮ್ಮೆ ರೂಲ್ಸ್ ಹೇಳ್ತಾ ಇದೀನಿ, ಮುದ್ದೆ ನೀವು ಎಷ್ಟು ತಿಂತೀರೋ ಅಷ್ಟು ಮಾತ್ರ ಕೌಂಟ್ ಇರುತ್ತೆ. ಸರ್ ಮುದ್ದೆ 2 ಇಡೋದ್ಮೇಲೆ ನಮ್ಮ ವಾಲಂಟಿಯರ್ಸ್ ನೋಡ್ಕೊಳ್ಳಿ. ವಾಲಂಟಿಯರ್ಸ್ ಎಲ್ಲ ಇದ್ ಕಡೆ ಗಮನ ಕೊಡಿ. ಮುದ್ದೆ 2ಕ್ಕಿಂತ 2 ಟಿಕ್ ಮಾಡ್ಕೊಳ್ಳಿ. ಅದು ಮುಗಿದ್ಮೇಲೆ 3ನೇ ಮುದ್ದೆ ಇಟ್ಕೊಂಡಾದ್ಮೇಲೆ ಮುಗಿದ್ಮೇಲೆ 3ನೇದು ಅಂತ ಟಿಕ್ ಮಾಡಿ. ಪಡೆದಂತಹ ಅಜಯ್ ಅವರು ವೈಟ್ಫೀಲ್ಡ್ನವರು ಪ್ರಥಮ ಇವತ್ತಿನ ಪುರುಷರ ವಿಭಾಗದಲ್ಲಿ ಮುದ್ದೆ ತಿನ್ನುವಂತಹ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಿರುವಂತಹವರು. ಅವ್ರ ಅಕ್ಕಕ್ಕೆ ಕೊಡೋಣ, ಟ್ರೋಫಿ ಕೊಡಿ. ಅವ್ರ ಅಕ್ಕಕ್ಕೆ ಟ್ರೋಫಿ ಕೊಡಿ. ಇದೆಯಾ ಅಣ್ಣ? ಅವ್ರ ಅಕ್ಕಕ್ಕೆ ಮುದ್ದೆ ನಾವ್ ಯಾವ್ದಾರ ಫಂಕ್ಷನ್ಗೆ ಹೋಗಿ ಒಂದ್ ಮುದ್ದೆ ಜಾಸ್ತಿ ತಿನ್ಬಿಟ್ರೆ 3 ದಿನ ಜೋರಾಗ್ತಿದೆ. ಸೋಮ್ಯ ಜೋರದ ಚಪ್ಪಳೆ ಬರಲಿ. ಅವರಿಗೆ 32 ಇಂಚಿನ ಆಕರ್ಷಕ ಸ್ಮಾರ್ಟ್ ಟಿವಿ, 5,000 ನಗದು, ಆಕರ್ಷಕ ಸೀರೆ ಮತ್ತೆ ಆಕರ್ಷಕ ಟ್ರೋಫಿ ಇದೆ. ಒಂದು ಕಿಚನ್ ಸೆಟ್ ಇದೆ, ನೀವು ಅಡಿಗೆ ಮಾಡೋದನ್ನ ನೆನ್ಸ್ಕೊಳ್ಳಿ. ಅದೇ ರೀತಿ ಬಹುಮಾನ ಇದೆ, ಮನೆಯಲ್ಲಿ ಟ್ರೋಫಿನ ಸದಾಕಾಲ ನಿಮ್ಮನ್ನ ಆ ಮುದ್ದೆನ ನೆನೆಸ್ತಾ ಇರುತ್ತೆ. 3,000 ಕ್ಯಾಶ್ ಇದೆ, ನೀವು ತಗೊಂಡೋಗಕ್ಕೆ ಖರ್ಚಾದ್ರೆ ನಮ್ಗೆ ಇಲ್ಲೇ ಕೊಟ್ಟು ಹೋಗೋದು. ಅದೇ ಇನ್ನೊಂದ್ಸಲಿ ನನ್ನ ನೆನ್ಸ್ಕೊಂಡಿದ್ದಾರೆ, ಟೈಮ್ ಆಗಿದೆ. ಅದೇ ರೀತಿ ಅವ್ರಿಗೆ 4,000 ನಗದು ಬಹುಮಾನ, ಅದೇ ರೀತಿ ಕಿಚನ್ ಸೆಟ್ ಮತ್ತೆ ಆಕರ್ಷಕ ಸೀರೆ ಕೂಡ ಇದೆ. ಚಪ್ಪಾಳೆ ಕೋಳಿಯನ್ನ ಬಹುಮಾನವಾಗಿ ನೀಡುವುದರ ಮುಖಾಂತರ ಜೊತೆಗೆ ಒಂದು ಟ್ರೋಫಿ ಕೂಡ ಇದೆ. ನಮ್ಮ BSS ನ ರಾಷ್ಟ್ರೀಯ ಅಧ್ಯಕ್ಷರು HM ರಾಮಚಂದ್ರ ಅವರು, ರಾಜ್ಯಾಧ್ಯಕ್ಷ ಅಮರ್ ಅವರು